ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಒಬ್ಬ ಮಂತ್ರಿ ದಿಢೀರ್ ಹಾಸ್ಟೆಲ್ಗಳಿಗೆ ಭೇಟಿ ಕೊಡ್ತಾನೆ. ನೋಡಿದಿರಿ ಇವತ್ತು ಬೆಳ್ಳಂಬೆಳಗ್ಗೆ ಅನಿರೀಕ್ಷಿತ ಭೇಟಿ. ಯಾವ ಅಧಿಕಾರಿಗಳಿಗೆ ಹೇಳೋದಿಲ್ಲ, ಅಲ್ಲಿ ಪ್ರಿನ್ಸಿಪಾಲ್ಗೂ ಹೇಳೋದಿಲ್ಲ. ದಿಢೀರ್ ಇವತ್ತು ಹಾಸ್ಟೆಲ್ಗಳಿಗೆ ಭೇಟಿ ಕೊಡ್ತಾರೆ. ಯಾಕಂದ್ರೆ ಹಾಸ್ಟೆಲ್ದಾಗ ಏನು ಭಾನಗಡ ಮಾಡಾಕತ್ತಾರ ಅನ್ನೋದು ನೋಡ್ಬೇಕಿರಲ್ಲ ಮಂತ್ರಿ ಸ್ವತಃ ಹೋಗಿ. ಇವತ್ತು ಸುಭಾಸ ನಗರ ಮತ್ತು ರಾಮತೀರ್ಥ ನಗರದ ಕೆಲವು ಸರ್ಕಾರಿ ಹಾಸ್ಟೆಲ್ಗಳಿಗೆ ವಸತಿ ಮಂತ್ರಿ ದಿಢೀರ್ ಭೇಟಿ ಕೊಟ್ಟು ನೇರವಾಗಿ ಅಡಿಗೆ ಮನೆಗೆ ಹೋಗ್ತಾರೆ. ಅಡುಗೆ ಮನೆಗೆ ಹೋದ ತಕ್ಷಣ ಏನೇನು ಕೈಪಲ್ಯ ಮಾಡಿರಿ, ಏನು ಅಡುಗೆ ಮಾಡಿರಿ ತಿಂದು ನೋಡ್ತಾರೆ. ಇವನೆಂಥ ಬಿ.ಜಡ್ ಜಮೀರ್ ಅಹ್ಮದ್ ಖಾನ್ ಮಂತ್ರಿ ನೋಡ್ರಿ. ಬಡ ಮಕ್ಕಳು ಅಲ್ಲಿ ಆರ್ಥಿಕ ಹಿಂದುಳಿದವರು ಆರ್ಥಿಕ ಸಹಾಯವಿಲ್ಲದೆ ಹಾಸ್ಟೆಲ್ದಲ್ಲಿ ಇರ್ತಾರೆ. ಆ ಮಕ್ಕಳಿಗೆ ಒಳ್ಳೆಯ ಬಟ್ಟೆ ಕೊಡಬೇಕು, ಒಳ್ಳೆಯ ಹಾಸಿಗೆ ಕೊಡಬೇಕು, ಒಳ್ಳೆಯ ದಿಂಬುಗಳನ್ನ ಕೊಡಬೇಕು, ಬಿಸಿ ನೀರಿನ ವ್ಯವಸ್ಥೆ ಮಾಡಬೇಕು. ಇವೆಲ್ಲ ಸರ್ಕಾರಿ ನಿಯಮಗಳು ಇರುವಾಗ ಅಲ್ಲಿ ಮೆನು ಸಹಿತ ಹಚ್ಚಿರ್ತಾರೆ. ಇವತ್ತು ಇಡ್ಲಿ ದೋಸೆ ಕೊಡಬೇಕು, ಇವತ್ತು ಪುರಿ ಭಾಜಿ ಕೊಡಬೇಕು, ಇವತ್ತು ಪ್ರತಿಯೊಂದು ಉಪ್ಪಿಟ್ಟು ಇಂಥ ಅವಲಕ್ಕಿ ಇಂಥ ಪದಾರ್ಥಗಳನ್ನ ಕೊಡಬೇಕು. ಅದನ್ನು ಹೆಂಗೆ ಪರಿಪಾಲನೆ ಮಾಡಾಕತ್ತಾರೆ? ಮಧ್ಯಾಹ್ನದ ಊಟ ಹೆಂಗೆ ಮಾಡ್ತಾರೆ? ಹೊಟ್ಟೆ ತುಂಬ ಕೊಡ್ತಾರೋ ಇಲ್ಲೋ? ಸಾಯಂಕಾಲ ಊಟ ಹೆಂಗೆ ಮಾಡ್ತಾರೆ? ಹೊಟ್ಟೆ ತುಂಬ ಕೊಡತ್ತಾರಿಲ್ಲೋ? ಅವರಿಗೆ ಮಾಂಸಾಹಾರಿ ಊಟ ಸಹಿತ ವಾರದಾಗ ಕೊಡಾಕತ್ತಾರೋ ಇಲ್ಲೋ? ತತ್ತಿ ಮತ್ತು ಹಾಲು ಕೊಡತ್ತಾರೋ ಇಲ್ಲೋ ಅಂಥೇಳಿ ನೇರವಾಗಿ ಬಿ.ಜಡ್ ಜಮೀರ್ ಅಹ್ಮದ್ ಖಾನ್ ವಸತಿ ಮಂತ್ರಿ ಅಲ್ಲಿ ಭೇಟಿ ಕೊಟ್ಟು ನೇರವಾಗಿ ನೋಡ್ತಾರೆ, ಪ್ರಶಂಸೆ ವ್ಯಕ್ತಪಡಿಸ್ತಾರೆ. ಭಾಳ ಅಚ್ಚುಕಟ್ಟಾಗಿಟ್ಟಿದ್ದೀರಿ, ಇದೇ ರೀತಿ ಮುಂದುವರಿಸಿದ್ರೆ ನಮಗೂ ಹೆಸರು ತರ್ತೀರಿ ನೀವು. ಯಾಕಂದರೆ ಕೆಲವು ಹಾಸ್ಟೆಲ್ ಪರಿಸ್ಥಿತಿಗಳು ನೋಡಿದಾರೆ ಅವರು. ಎಷ್ಟೋ ಹಾಸ್ಟೆಲ್ಗಳಲ್ಲಿ ಅಲ್ಲಿರುವಂಥ ಉಸ್ತುವಾರಿಗಳು ಮತ್ತು ಅಲ್ಲಿರುವಂಥ ಡಿ.ಒಗಳು, ಅಲ್ಲಿರುವಂಥ ತಾಲೂಕಾ ವಿಸ್ತೀರ್ಣಾಧಿಕಾರಿಗಳು ಎಲ್ಲರೂ ಶಾಮೀಲಾಗಿ ಏನೇನೋ ಮಕ್ಕಳ ಹೊಟ್ಟೆ ಮೇಲೆ ಕಾಲಿಟ್ಟು 4 ದುಡ್ಡು ಮಾಡೋಕೆ ಹೋಗ್ತಾರೆ. ಆದರೆ ಬಿ.ಜಡ್ ಜಮೀರ್ ಅಹ್ಮದ್ ಖಾನ್ ಮುಂದೆ ಇವೆಲ್ಲ ನಡೀದಿಲ್ರಿ. ನೇರವಾಗಿ ಅವರು ಭೇಟಿ ಕೊಡ್ತಾರೆ, ಯಾವ ಅಧಿಕಾರಿಗಳಿಗೆ ಹೇಳೋದಿಲ್ಲ ಬಿಡೋದಿಲ್ಲ. ಅಲ್ಲಿ ಹೋದ ತಕ್ಷಣ ನೋಡ್ತಾರೆ, ಸ್ವತಃ ಪ್ರಶಂಸೆ ವ್ಯಕ್ತಪಡಿಸ್ತಾರೆ. ಒಳ್ಳೆಯ ಆಹಾರ ಪದಾರ್ಥಗಳನ್ನ ತಯಾರು ಮಾಡಿದಿರಿ, ಹಸಿ ತರಕಾರಿಗಳನ್ನು ಶುಚಿತ್ವ ಮಾಡಿದಿರಿ, ಒಳ್ಳೆಯ ಸ್ವಚ್ಛತೆ ಕಾಪಾಡಿದಿರಿ. ಇದೇ ಬಿ.ಜಡ್ ಜಮೀರ್ ಅಹ್ಮದ್ ಖಾನನ ಸಾಧನೆ. ಅವರು ಯಾವ ಜಿಲ್ಲೆಗೆ ಪ್ರವಾಸ ಮಾಡ್ತಾರೆ, ಆ ಜಿಲ್ಲೆಗೆ ಹೋದ ತಕ್ಷಣ ಅಲ್ಲಿ ಪ್ರತಿಯೊಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಅವರಲ್ಲಿ ಹೌಸಿಂಗ್ ಇದೆ, ಕೊಳಗೇರಿ ಐತಿ, ವಸತಿ ಐತಿ, ವಕಫ್ ಐತಿ, ಹಜ್ ಐತಿ. ವಿಜಯನಗರದ ಉಸ್ತುವಾರಿ ಮಂತ್ರಿ ಇದ್ದಾಗ ಅವರು ದೈನಂದಿನವಾಗಿ ಅಲ್ಲಿ KDP ಮೀಟಿಂಗ್ ತೆಗೆದುಕೊಳ್ಳುವಾಗ KDP ಮೀಟಿಂಗ್ ಮುಗಿದ ತಕ್ಷಣ ಎಲ್ಲಿ ಹೋಗ್ತಾರೆ ಅನ್ನೋದು ಅನಿಸ್ತಿರಿ ಜನ. ಆದರೆ ಅವರು ದಿಢೀರ್ ಹಾಸ್ಟೆಲ್ಗಳಿಗೆ ಭೇಟಿಯಾಗಿ ಬಡ ಮಕ್ಕಳಿಗೆ ಒಂದು ಆಶಾಕಿರಣ ಆದಂಥ ಈ ಬಿ.ಜಡ್ ಜಮೀರ್ ಅಹ್ಮದ್ ಖಾನ್ ಕಾರ್ಯ ಸಾಧನೆಗೆ ಒಂದು ಲೈಕ್ ಮತ್ತು ಶೇರ್ ಮಾಡ್ತೀರಿ. ರಾಜ್ಯಾದ್ಯಂತ ಇದೇ ರೀತಿ ಎಲ್ಲ ಹಾಸ್ಟೆಲ್ಗಳಿಗೆ ಅವರು ಇನ್ನು ಮುಂದೆ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟು ಯಾವ ಲೋಪದೋಷಗಳದಾವ, ಯಾವ ರೀತಿಯಲ್ಲಿ ತಾರತಮ್ಯ ಮಾಡ್ತೀರಿ, ಯಾವ ರೀತಿ ಮಕ್ಕಳ ಹೊಟ್ಟೆ ಮೇಲೆ ಕಾಲಿಟ್ಟು ನೀವು ಆಹಾರವನ್ನು ಕಬಳಿಸ್ತೀರಿ, ಅದನ್ನು ಕೂಲಂಕುಷವಾಗಿ ನೋಡುವಂಥ ರಾಜ್ಯದ ವಸತಿ ಮತ್ತು ಅಲ್ಪಸಂಖ್ಯಾತರ ಮಂತ್ರಿ ಅಂದರೆ ಬಿ.ಜಡ್ ಜಮೀರ್ ಅಹ್ಮದ್ ಖಾನ್. ಎಲ್ಲ ದೃಶ್ಯಗಳನ್ನ ಹಾಕಾಕತ್ತ ನೋಡ್ರಿ. ಅವರು ಬೆಳಗ್ಗೆ ಇವತ್ತು ದಿಢೀರ್ ಭೇಟಿ ಕೊಟ್ಟಾರ. ಹಂಗಾದ್ರೆ ಖಡಕ್ ಜವಾರಿ ಕಾಕಾನ ಚಾನಲ್ ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತೊಂದು ಖಡಕ್ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ. ಒಂದು 25 ಲಕ್ಷ ಡ್ರೋನ್ ಮಾಡಿಕೊಡ್ರಿ. ಎಲ್ಲಿ ನೋಡಿ ಖುಷಿಯಾಗಿ 25 ಲಕ್ಷ ಅವತ್ತು ಡ್ರೋನ್ ಮಾಡಿಕೊಡ್ತಾರೆ. ಯಾರು ಡ್ರೋನ್ ಮಾಡ್ಕೊಡ್ತಾರೆ? ರಾಜಶೇಖರ್ ಸರ್. ಯಾವ ಚೆನ್ನಾಗಿದೆ ಮಕ್ಕಳೇ. ಎಷ್ಟು ವರ್ಷ ಇದ್ದೀರಿ? 30 ಜಾಸ್ತಿ ಬೆಂಗಳೂರಿಲ್ಲ ಸರ್. 30 ನೋಡಿದ ತಕ್ಷಣ ಹೇಳ್ತೇನೆ, ನಿಮ್ಗೆ ಎಷ್ಟಂತೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ 30 ಅದರಲ್ಲೇ ಇಲ್ಲ ನೋಡಿ. 5, 10, 15, 20, 25, 30, 35, 40, 42, 45 ಇದು ಜಾಸ್ತಿ ಇದ್ದಾರೆ. ಮಿಕ್ಸ್ ಮಾಡಿ ಇದು ಸಾಂಬಾರ, ಇದು ರೈಸ, ಇದು ಏನಿದೆ ನನ್ನ ಸಾಂಬಾರ ಸೇರ್ಕೊಳ್ಳ ಅದು ಪಲ್ಯ ಅದು
ಎಷ್ಟಾಗಿದೆ ಏನ್ ನಾವು ಬರ್ತಿರೋದು ಅಲ್ಲ ಇವರ ಪ್ರಿನ್ಸಿಪಲ್ ದಿವಸಕ್ಕೊಮ್ಮೆ ತರಕಾರಿ ಹೇಳಿ ಸರ್ ನಾ ಇಲ್ಲೇ ಊಟ ಮಾಡ್ತೀನಿ. ಇಲ್ಲ ಸರ್ ಇದು ಏನಿದೆ ಎಲ್ಲ ಕಡೆ ಇಲ್ಲ ಸರ್. ಸಿಟಿನಲ್ಲಿ ಇದ್ದಲ್ಲಿ ಏನಾಗ್ತದೆ ಸರ್, ಡೈಲಿ ಕೆಲವು ಕಡೆ ಇಂಟೀರಿಯರ್ ಅದೇ ಹೇಳ್ತಾ ಅಲ್ಲೇ 2 ದಿವಸಕ್ಕೊಮ್ಮೆ ನಾವು ಹೋಗಿಲ್ಲ ಸರ್ ಇಂಟೀರಿಯರ್, ಅಲ್ಲೇ 2 ದಿವಸಕ್ಕೊಮ್ಮೆ ಹುಡುಗಿಲ್ಲ ಮೊಟ್ಟೆ ಮೊಸರು ಬಾಳೆಹಣ್ಣು ಎಲ್ಲ ಕೊಡ್ತಾವೆ. ಏನ್ ತೊಂದರೆ ಇಲ್ಲ ಮಕ್ಕಳಿಗೆ ಚೆನ್ನಾಗೋದು. ಇಂಟಿಗ್ರೇಟ್ ಮಾಡಿ ಸರ್ ನಾವು ಕಾಲೇಜ್ ಆಮೇಲೆ ಮೆಡಿಕಲ್ ಸೆಲೆಕ್ಷನ್ ಆಗಿದೆ ಸರ್. ಹೌದು ಮುಂದಿನ ಸರ್ 100% ಆಗುತ್ತೆ ಸರ್ ಕಾಂಪಿಟೇಷನ್ ಚೆನ್ನಾಗೋದು. ಮಕ್ಕಳ ಸಭೆ ಈ ಸಲ ನಾವು ಇವ್ರಿಗೆ ಮೆಡಿಕಲ್ IIT ಎಲ್ಲ ಇನ್ಸ್ಟಿಟ್ಯೂಷನ್ ಹೋಗ್ಲಿಕ್ಕೆ 2 ವರ್ಷದ ಕೋಚಿಂಗ್ ಚಾಲು ಮಾಡ್ತಾ ಇದ್ವಿ. ನಾವೆಲ್ಲ ಬಜೆಟ್ ಮಾಡಿಸಿದ್ದಾರೆ. ಈಗ ಇನ್ನೊಂದು 15 ದಿವಸ ಬಿಟ್ಟು ಜನವರಿ 1ರಿಂದ ಇವ್ರಿಗೆ 2 ವರ್ಷದ ಕೋರ್ಸ್ ಸ್ಟಾರ್ಟ್ ಆಗಿದೆ. ಇದು ಸ್ಟಾರ್ಟ್ ಆಗಿ ನೆಕ್ಸ್ಟ್ ಏಪ್ರಿಲ್ ಮೇ ಮಾಡ್ತಾರೆ. ಒಂದು ಪೂರ್ತಿ 15 ತಿಂಗಳು ನೀಟ್ ಅಂಡ್ JEE IIT ಕಂಪ್ಲೀಟ್ ಕೋಚಿಂಗ್ ಇದೆ ಸರ್. ಅದ್ರಾಗ ಬಹಳ ಉಪಯೋಗ ಮಾಡ್ತೀವಿ. ಆಯ್ತಾ ಅದೆಲ್ಲ ಆಯ್ತಾ? ಏನಪ್ಪ ಅಡುಗೆ ಇವತ್ತು? ಸ್ವಲ್ಪ ಪ್ಲೇಟ್ ಕೊಡು, ಪ್ಲೇಟ್ ಕೊಡು, ಚಪಾತಿ ಬರಲಿ. ಬರೀ ಯಾರ ರೂಮ್ ಹುಡುಗರ ಯಾರ್ದು ನಿಮ್ಮ ರೂಮ್ ಹಬ್ಬ ಇದು? ಮಕ್ಕಳು ಎಷ್ಟು ಜನ ಮಕ್ಕಳಿದ್ದೀರಿ? ಟೋಟಲ್ ಎಷ್ಟು ಜನ? ಈ ರೂಮ್ ಇಲ್ಲ, ಟೋಟಲ್ ಮಕ್ಕಳು ಎಷ್ಟಿದೆ? 100 ಜನ ಇದ್ದಾರೆ. ನೀವು ಈ ರೂಮಲ್ಲಿ 8 ಜನ ಇದ್ದಾರೆ. ಏನೋ ತೊಂದರೆ ಇದೆಯಾ ಮಗ? ಊಟ ಎಲ್ಲ ಚೆನ್ನಾಗಿ ಕೊಡ್ತಾರ? ಏನೇನು ಕೊಡ್ತಾರ ಊಟ? ಮಧ್ಯಾಹ್ನ ಕಾಳು ಪಲ್ಯ ಚಪಾತಿ ಅನ್ನ ಸಾರು ಕೊಡ್ತಾರೆ ಸರ್. ಚಪಾತಿ ಮೊಟ್ಟೆ ಕೊಡ್ತಾರ? ಮೊಟ್ಟೆ ರಾತ್ರಿ ಒಂದಿನ ಮೊಟ್ಟೆ ಒಂದಿನ ಮೊಟ್ಟೆ, ಒಂದಿನ ಬಾಳೆಹಣ್ಣು. ನಾನ್ ವೆಜ್ ವಾರಕ್ಕೆ ಒಂದ್ಸತಿ ಕೊಡ್ತಾರೆ. ಕೊಡ್ತಾ ಹೋಗ್ತಾನೆ. ಮುಂಚೆ 15 ದಿನ ಒಂದ್ಸತಿ ಇತ್ತು. ನಾನ್ ಬಂದ್ಮೇಲೆ 1 ವಾರಕ್ಕೆ ಒಂದ್ಸತಿ ಕೊಡ್ತಾರೆ. 15 ರೂಪಾಯಿ ತಿಂಗಳಿಗೆ ಅದೇ 15 ದಿನಕ್ಕೆ ಒಂದ್ಸತಿ ಇತ್ತು. ನಾನ್ ಮಂತ್ರಿ ಆದ್ಮೇಲೆ ನಾನು ಏನ್ ಮಾಡಿದೆ 2 ಸತಿ ಮಾಡಿದೆ. ವಾರಕ್ಕೆ ಒಂದ್ಸತಿ ಕೊಡ್ಬೇಕಂತ. ನಾನ್ ವೆಜ್ ಏನ್ ತೊಂದರೆ ಇಲ್ಲ ನಮಗ. ಪಿಲ್ಲೋಸ್ ಇಲ್ಲ ನಿಮ್ಗೆ. ಆ ಟೆಂಡರ್ ಕರೆದಿದ್ದೀನಿ ನಾನು. ಅದು ಬರ್ತದೆ, ಆದಷ್ಟು ಬೇಗ ಬರ್ತದೆ. ಬೇರೆ ಏನು ಸಮಸ್ಯೆ ಇದೆ ನಿಮ್ಗೆ? ನಿಮ್ಮ ರೂಮ್ ಯಾವುದು? 7. ಏನ್ ಎಷ್ಟು ನಿಂತು? ಏನು ಓದ್ತಾ ಇದ್ದೀನಿ ನೀವು? ನೀನಮ್ಮ ಏನಿ ಕಾಲೇಜ್ ಹೋಗ್ಲಿಲ್ಲ ನೀನು? ಇಲ್ಲೆಲ್ಲ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ, ಊಟದೆಲ್ಲ ವ್ಯವಸ್ಥೆ ಏನ್ ತೊಂದರೆ ಇಲ್ಲ, ಏನೇನು ಇಲ್ಲ. ಏನೋ ಹೇಳ್ಕೊಟ್ಟಿದ್ದೀರಾ? ನಾನು ಬರ್ತೀವಿ ಹಂಗೆ ಹೇಳು ಅಂತ ಹೇಳ್ಕೊಟ್ಟಿದ್ದೀರಾ? ಹೇಳ್ಕೊಟ್ಟಾರ? ನಾನು ಬರ್ತಾ ಇರೋದು ಗೊತ್ತಿತ್ತಾ? ಹೇಳಿದ್ರಂತಲ್ಲ ನಾನು ಬರ್ತಾ ಇದ್ದೀನಂತ. ಹೇಳಿಲ್ವಾ? लग रही है कितने हैं? हाँ कितना धर्मा तुम्हारा? तुम्हारा धर्मा कितना? धर्मा पगार हाँ 30 ಸರ್. 30 ಈಗ ಗಿರ್ನಿ ಬೈ ಸರ್ ನಮಗೆ ತರಕಾರಿ ರೀತಿ ಮಲಗಿದ್ಯಾ? ಇದು ಸ್ಟೂಡೆಂಟ್ಸ್ ರೂಮ್ ಏನಮ್ಮ ಹೆಸರು? ಲಕ್ಷ್ಮಿ. ಲಕ್ಷ್ಮಿ ಚೆನ್ನಾಗಿ ಓದ್ತಾ ಇದೆಯಾ? ಏನೋ ಸಮಸ್ಯೆ ಇದೆಯಾ ಇಲ್ಲಿ? ಊಟ ಎಲ್ಲ ಚೆನ್ನಾಗಿ ಕೊಡ್ತಾವ್ರ? 2 ಕೊಡ್ತಾವ್ರೆ. ಖುಷಿಯಾಗಿದ್ಯಾ? ಕೊಟ್ಟಿರೋದು ಇದ್ರಿ ಏನ್ ಹೆಸರು ನಿಂತು? ಪದ್ಮೇಜ ಪಾಟಿ. ನೀವು ಏನ್ ತೊಂದರೆ ಇಲ್ಲ ತಾನೆ?